every one or the other person is getting now this non-communicable diseases. So ಅವರು ಲಿಂಕ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸೂಕ್ತವಾಗಿರುವಂತಹ ಫ್ರೀ ಆಫ್ ಕಾಸ್ಟ್ we are providing diagnostic services, we are providing treatment, that is the medications, and also if they need any referral, ಯಾಕೆಂದ್ರೆ ಈ non-communicable diseases ಅಂತ ಏನಿದಾವೆ they always lead to complications over a period of time if they are not well maintained. So ಸೂಕ್ತವಾಗಿ ಅವರಿಗೆ ಎಲ್ಲಿಗೆ ರೆಫರ್ ಮಾಡಬೇಕು ಅನ್ನೋದು nutrition programs and related to the mother and child health. So they have been since many years they are in place, and to be frank, because of the results of that programs itself, so I think if I compare right now the attendees of females compared to males, so it is more. So and that is what is the impact. These whatever this maternal program. Urine infection ಎಲ್ಲ ಜಾಸ್ತಿ ಆಗ್ತದೆ. ಜಾಸ್ತಿ ಹೋಗ್ತಾರೆ ಒಂದೇ ಕಡೆ ಕೂತ್ಕೊಂಡು ವಾಶ್ರೂಮ್ ಯೂಸ್ ಮಾಡ್ತಾರೆ. That is a very dangerous thing. ಎರಡು ಅಂದ್ರೆ ನಿದ್ದೆ ಮಾಡೋ ಊಟ ಮಾಡೋ ಎರಡರ ಮುಂಚೆ ಊಟ ಮಾಡ್ಕೋಬೇಕು, ಎರಡರ ಗ್ಯಾಪ್ ಇರಬೇಕು ನಿದ್ದೆ ಮಾಡೋಕ್ಕಿಂತ ಮುಂಚೆ. ಒಂದು ಅಂತಂದ್ರೆ ಒಂದು ತರದ ವ್ಯಾಯಾಮ ಅಥವಾ ಎಕ್ಸರ್ಸೈಸ್ ಇರಬೇಕು. ನಾವು ಅನ್ಕೊಂಡಿದ್ದೀವಿ ವಾಕಿಂಗ್ ಇಸ್ ಎಕ್ಸರ್ಸೈಸ್. ಸರ್ಕಾರ ರೊಕ್ಕ ತಗೊಂಡ್ರೆ ವಾಕಿಂಗ್ ಮಾಡ್ತೀನಿ ಸರ್ ಎಲ್ಲ ಕಡೆ ಸೊಲ್ಯೂಷನ್ ಇರ್ತಾರೆ. ರೋಸ್ ಇರ್ತಾರೆ, ಆಕ್ಟಿವ್ ಆಗಿರ್ಬೇಕು, ಅದರ ಜಿಮ್ ಆಗಿರ್ಬೋದು. Of a person who is staying in a remote area, so where he doesn't know whether he had to go to which doctor, whether to qualified doctor. So for that we have recruited special peripheral care carers, that is ASHAs. So they are serving as a link between the health system, that is to, and also the community. So they will in fact ಈಗ ನೋಡ್ತಾ ಇರ್ಬೋದು ನೀವು ಮುಂಚೆ ಎಲ್ಲ ನಗರಗಳಿಗೆ ಮಾತ್ರ ಸಕ್ಕರೆ ಕಾಯಿಲೆ ಅಂತರ ಬರ್ತೀವಿ. ಯಾರು ಧೈರ್ಯವಾಗಿ ಕಾಯಿಲೆ ಕೂಡ ನಾನು ತುಂಬಾ ಆರೋಗ್ಯವಾಗಿದ್ದೀನಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡಕ್ಕೆ ಯಾರಲ್ಲ ಈ ಹಾಲಲ್ಲಿ ಒಬ್ಬರು ಇಲ್ಲಿಲ್ಲ. ಸಂದರ್ಭ ಆಗ್ತಾ ಇದೆ. ಆರೋಗ್ಯದ ಏನಾಗಿದೆ ಇಷ್ಟ ಆಗ್ತಿದೆ. ಒಳ್ಳೆ ಬಟ್ಟೆ, ಒಳ್ಳೆ ಕಾರು, ಒಳ್ಳೆ ಸುಟ್ಟು ಊಟ ಹಾಕೊಂಡ್ರೆ ಈ ಸ್ವೀಟ್ ಇಲ್ಲೂ ಸೈಟ್ ಅಂತ ನಾವು ಅನ್ಕೋತೀವಿ. ಬಟ್ ಮೇಡಮ್ ಹೇಳಿದಂಗೆ ಮೆಂಟಲ್ ಹೆಲ್ತ್ ಏನಾಗಿತ್ತು ಗೊತ್ತಿರಲ್ಲ, ಅವ್ನ ಸ್ಟ್ರೆಸ್ ಏನಾಗಿದೆ ಅಂತ ಗೊತ್ತಿರಲ್ಲ, ಒಳ್ಳೆ ಏನೇ ಬಾಡಿಯಲ್ಲಿ ಫಿಸಿಕಲ್ ಏನೇ ಚೇಂಜಸ್ ಆಗ್ತಿದೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ನಾವು ಗೊತ್ತಿದೆ ಏನೋ ಚೆನ್ನಾಗಿದ್ದಾನೆ ಅಂತ ಅನ್ಕೋತೀವಿ. ಸೊ ಆರೋಗ್ಯದ ಬಲಿಷ್ಠ ಆಗೋದಿದೆ. ಸರ್ಕಾರದ ಪಾತ್ರ ಎಲ್ಲರೂ ಆರೋಗ್ಯ ಕಲಿಸಬೇಕು ಅಂತ ಹೇಳ್ತಾ ಇದೆ. ಹೌದು, ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ಬಟ್ ಇವತ್ತು ಆ ಆರೋಗ್ಯನ ಕಾಪಾಡುವಂತಹ ಜವಾಬ್ದಾರಿ ನನ್ನದೇ ಆಗಿದೆ. ಇದೆಲ್ಲ ಹೇಳಿದೀವಿ. ಯಾರೊಬ್ಬ ಫ್ರೆಂಡ್ಸ್ ಕೇಳ್ತಾರೆ, ಅಜಯ್ ಮನಸ್ಸು ಸಾವಿರ ಕೊಡು, 20 ಸಾವಿರ ಕೊಡು, ಏನೋ ಎಮರ್ಜೆನ್ಸಿ, ವಿ ಆರ್ ಈಸಿ ಟು ವಾಂಟ್ ಟು ಸಪೋರ್ಟ್ ದೆಮ್. ಹಿಂಗೋ ಮಾಡ್ತೀವಿ, ಕಸ್ಟಮರ್ಸ್ ಬೈಕೊಂಡು ಕೊಡ್ತೀವಿ. ಅದೇ ಗಂಡಿಗೆ ಸ್ವಲ್ಪ ಸಮಸ್ಯೆ ಆದಾಗ ಒಂದು 20% ಆರೋಗ್ಯ ಕೊಡೋದು ಹೆಂಡತಿ ಕೊಡೋಕ್ಕಾಗತ್ತ? ಆ ಹೆಂಡತಿಗೆ ಒಂದು 20% ಒಂದು 30% ಕೊಡಿ ಅಂದ್ರೆ ಯಾರ ಕೊಡಕ್ಕಾಗತ್ತ? ಆರೋಗ್ಯನ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಇಟ್ಸ್ ಎ ಇನ್ವೆಸ್ಟ್ಮೆಂಟ್. ಸೊ ಇವತ್ತು ಹೇಳ್ತಾ ಇದೀವಿ ಸ್ನೇಹಿತರೆ, ಏನಾಗ್ತಿದೆ ಅಂತಂದ್ರೆ ಜೀವನ ಕ್ರಮ, ಜೀವನ ಶೈಲಿ, ನಾವು ಮಾಡಿರುವಂತಹ ಪ್ರಯತ್ನದಿಂದ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ನಾನು ಇವತ್ತು ಒಂದು ಫ್ಯಾಮಿಲಿ ಪರ್ಸನಲ್ ಎಮರ್ಜೆನ್ಸಿ ಜಸ್ಟ್ ಮುಗಿಸ್ಕೊಂಡಿದ್ದೆ. ನನ್ನ ಸ್ವಂತ ಅಮ್ಮನ ಮದರಿಂದ ತೀರ್ಕೊಂಡು ಈ ಬಿಕಾಸ್ ಆಫ್ ಕ್ಯಾನ್ಸರ್, ಶಿ ವಾಸ್ ಸಫರಿಂಗ್ ಕ್ಯಾನ್ಸರ್. ಈ ಜಸ್ಟ್ 10 ಗಂಟೆ ತೀರ್ಕೊಂಡು ತೋರಿಸ್ಕೊಂಡು ಬಂದೆ. ಶಿ ಇಸ್ ಎ ನಾಟ್ ಸ್ಮೋಕರ್, ನಾನು ಮಾಡ್ತೀನಿ, ಮನೆಯಲ್ಲೇ ಕೆಲಸ ಮಾಡ್ತಿದ್ರು, ಧೂಮಪಾನ ಮಾಡ್ತಿರ್ಲಿಲ್ಲ, ಬೇರೆ ಏನೋ ಮಾಡ್ತಾ ಇರಲಿಲ್ಲ. ಬಟ್ ಸ್ಟಿಲ್ ಶಿ ಸಫರ್ಡ್ ಎ ಕ್ಯಾನ್ಸರ್. ತುಂಬಾ ಜನಕ್ಕೆ ಡೌಟ್ ಬರ್ತಾರೆ, ಏನಪ್ಪ ಇದು, ಏನ್ ಸಮಸ್ಯೆ ಇದೆ ಹೇಳ್ತಾರೆ. ಟೊಬಾಕೋ ಡಾಕ್ಟರ್ ಹೇಳ್ತಾರೆ, ಜಾಸ್ತಿ ಯೂಸ್ ಮಾಡಿ ಉತ್ಪತ್ತಿ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ, ಡ್ರಿಂಕ್ಸ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ. ಇವತ್ತು ಏನೋ ಮಾಡ್ತಾರೋ ಕ್ಯಾನ್ಸರ್ ಬರ್ತಿದ್ದಿಲ್ಲ, ಏನ್ ಸಮಸ್ಯೆ ಆಗ್ತಿದೆ ಅಂತ ಯೋಚನೆ ಮಾಡ್ಬೇಕು. ಇವತ್ತು ಏನಾಗ್ತದೆ ಅಂದ್ರೆ ನಾವು ತಿನ್ನುತ್ತಿರುವ ಊಟ ವಿಷ, ಉಸಿರಾಡುವಂತಹ ಗಾಳಿ ವಿಷ, ನಾವು ಮಾಡ್ತಿರುವಂತಹ ಕೆಲಸ ವಿಷ. ಎಲ್ಲೂ ಆರೋಗ್ಯಕರ ಇನ್ವಾಲ್ವ್ಮೆಂಟ್ ಇಲ್ಲ. ಇಷ್ಟು ಜನ ಇದ್ದೀರಲ್ಲ, ಯಾರು ಒಬ್ಬರನ್ನ ಆರೋಗ್ಯಕರವಾಗಿ ಊಟ ಮಾಡ್ಕೊಂಡು ಅಂತ ಎತ್ತೋ ಕೈ ನೋಡ. ತುಂಬಾ ತುಂಬಾ ಕಷ್ಟ. ಬೆಳಗ್ಗೆ ಕುಕ್ಕರ್ ಕುಗ್ಸಕ್ಕೆ ಕಷ್ಟ ಆಗುತ್ತೆ. ಅದ್ರ ಜೊತೆ ಒಂದು ಬಳಿ ಹಾಕಿದ್ರೆ ಕುಕ್ಕರ್ ವಿಷಯ ನಮಗೆ ಬಂದಿದೆ. ಹೊಟ್ಟೆ ಬೇಯಿಸ್ಕೊಂಡು ಅಂದ್ರೆ ಬೈಕ ಬಂದಿರುತ್ತೆ. ಯಾಕೆಂದ್ರೆ ದಿಸ್ ಇಸ್ ಅ ಪ್ರಾಕ್ಟಿಕಲ್ ಥಿಂಗ್. ಯಾಕೆಂದ್ರೆ ಆ ಸ್ಟ್ರೆಸ್ ನಾವು ಹ್ಯಾಂಡಲ್ ಮಾಡ್ತಾ ಇಲ್ಲ. ಇವತ್ತು ನೋಡಿ ಸ್ನೇಹಿತರೆ, ಯಾವ ರೀತಿ ಆಗೋಗಿದೆ ಅಂತಂದ್ರೆ, ನಾನು ಹೇಳಿದೆ ಇರೋರಿಗೆ ಅದರ ಒಂದು ಸಮಸ್ಯೆ ಆಗ್ತಾ ಇದೆ. ಇದು ಮೇನ್ ಪ್ರಾಬ್ಲಮ್ ಅಂದ್ರೆ ಒಂದು, ನಾವು ಮಾಡ್ತಿರುವಂತಹ ಆಹಾರ ಕ್ರಮದಲ್ಲಿ ನಾವು ಮಾಡ್ತಿರುವಂತಹ ಪದ್ಧತಿ. ಮುಂಚೆ ತುಂಬಾ ಕಷ್ಟಪಡ್ತಾ ಇದ್ರು. ನಾನು ಹೇಳ್ತಾ ಇದ್ದೆ ಹಳ್ಳಿಗಾಲದಲ್ಲಿ ಕೆಲಸ ಮಾಡೋದು, ಪರದಂಗಾಲದಲ್ಲಿ ಕಾಲೇ ಕೆಲಸ ಮಾಡೋದು. ಯೂಶಲಿ ಹಳ್ಳಿಗಳಲ್ಲಿ ಕೆಲಸ ತುಂಬಾ ಮಾಡೋದು. ಆ ರೀತಿ ಕೆಲಸ ಮಾಡೋದ್ರೆ ಬೆಳಿಗ್ಗೆ 6 ಗಂಟೆ 12 ಗಂಟೆಗೆ ಕೆಲಸ ಮಾಡೋದು. ಇವತ್ತು ಹೆಂಗೆ ಅಂತಂದ್ರೆ ಬೆಳಿಗ್ಗೆ 8 ಗಂಟೆಗೆ ಹೇಳ್ತಾರೆ, ತಿಂಡಿ ಮಾಡಿರ್ತಾರೆ,
ಚೆನ್ನಾಗಿ ತಿಂತಾರೆ, ಬೈಕ್ ತಗೊಂಡು ಹೋಗಿ ಹೊಲಕ್ಕೆ ಹೋಗ್ತಾರೆ, ಟ್ಯಾಕ್ಟರ್ 2 ಅವರ್ 1 ಅವರ್ ಉಳಿತಾರೆ, 12 ಗಂಟೆ ಕೆಲಸ ಮುಗಿಯುತ್ತೆ, ಯಾವ್ದೋ ಪಂಚಾಯತಿ ಕಟ್ಟೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡಿರ್ತಾರೆ, ಬಾಯಾದ ಬೆಂಗಳೂರು ಅಂತ ಕರೀತಾರೆ, ಅದೇ ಯಾವ್ದೋ ರಾಜಕೀಯ ಫಂಕ್ಷನ್ ಇದೆ ಅಂತ ಕರೀತಾರೆ, ಹೋಗ್ತಾರೆ, ಚೆನ್ನಾಗಿ ಮಾಂಸ ಎಲ್ಲ ಪಾಡಿ ಮಾಡ್ಕೊಂಡು ಬರ್ತಾರೆ, ಮತ್ತೆ ಬರ್ತಾರೆ, ಸಂಜೆ ಕೂತ್ಕೊಳ್ತಾರೆ, ಬಿಗ್ ಬಾಸ್ ನೋಡ್ತಾರೆ, ಮತ್ತೆ ಬರ್ತಾರೆ. ಎಲ್ಲಿದೆ ಆರೋಗ್ಯ? ಏನಾಗಿದೆ ಅಂದ್ರೆ ಇವತ್ತು ಆರೋಗ್ಯ ಮನುಷ್ಯಗೆ ಬಟ್ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತಂದ್ರೆ ಸರ್ಕಾರ ನೋಡ್ಕೋಬೇಕು, ಏನೇ ಸಮಸ್ಯೆ ಇದ್ರೆ ಸರ್ಕಾರ ನಮಗೆ ಸಹಾಯ ಮಾಡಬೇಕು ಅಂತ ಹೇಳ್ತೀವಿ. ಇಲ್ಲಿ ಎಷ್ಟೊಂದು ಹೆಣ್ಮಕ್ಳು ಇದ್ದಾರೆ, ಹೆಣ್ಮಕ್ಳು ಮೊದಲೆಲ್ಲ ಗಾಂಬೂನ ಮಾಡ್ಬೇಕಾದ್ರೆ ದುಡ್ಡನ್ನ ಸಂಗ್ರಹ ಮಾಡಿ ಇಟ್ಕೊಂಡಿರ್ತೀವಿ, ಅದೇ ಒಂದು ಎಮರ್ಜೆನ್ಸಿ ಆದಾಗ ಏನ್ ಮಾಡ್ಬೇಕು ಅಂತ ಆರೋಗ್ಯಕ್ಕೆ ಆವಾಗ ಸ್ಕೀಮ್ ಹೋಗ್ತೀವಿ. ಯಾವ್ದಿದೆ ಸ್ಕೀಮು? ಏನಾದ್ರು ಉಚಿತವಾಗಿ ಸಿಗುತ್ತಾ? Of a person who is staying in a remote area, so where he doesn't know whether he had to go to a which doctor, whether qualified doctor. So for that we have recruited a special peripheral care carers, that is ASHAs. So they are serving as a link between the health system, that is to, and also the community. So they will in fact ಈಗ ನೋಡ್ತಾ ಇರ್ಬೋದು ನೀವು, ಮುಂಚೆ ಎಲ್ಲ ನಗರಗಳಿಗೆ ಮಾತ್ರ ಸಕ್ಕರೆ ಕಾಯಿಲೆ ಆ ಥರ